ವಿಶೇಷ ಸುದ್ದಿ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ರಾಜ್ಯ JDS ಅಧ್ಯಕ್ಷರಾಗಿ HK ಕುಮಾರಸ್ವಾಮಿ, ಬಂಗಾರಪ್ಪ ನಿಖಿಲ್ ಕುಮಾರಸ್ವಾಮಿಗೂ ಸ್ಥಾನ. ರಾಹುಲ್ ವಿದಾಯ ಪತ್ರ, ಇದು ಬೇಕಿತ್ತ ಹಲವರ ಪ್ರಶ್ನೆ. ವಿದಾಯದಲ್ಲೂ ಸ್ವಂತಿಕೆ ಮೆರೆದ ನೆಹರು ಕುಟುಂಬದ ಕುಡಿ. ಕ್ರಿಕೆಟ್ ಬದುಕಿಗೆ ಇದೋ ನಮಸ್ಕಾರ. ಹೊರಟು ನಿಂತ ಮಹೇಂದ್ರ ಸಿಂಗ್ ಧೋನಿ, ಮುಗಿಯಲಿರುವ ಭಾರತ ಕ್ರಿಕೆಟ್ನ ಒಂದು ಅಧ್ಯಾಯ. ಸಾಮ್ರಾಜ್ಯ ಕಟ್ಟಿದ, ಆಳ್ವಿಕೆ ನಡೆಸಿದ, ಮೋಹದ ಬಲೆಯಲ್ಲಿ ಬಿದ್ದು ಜೈಲು ಸೇರಿದ, ಇದು ಶರವಣ ಭವನದ ಮಾಲೀಕನ ದುರಂತ ಕತೆ. ರಾಜ್ಯ JDS ನೂತನ ಅಧ್ಯಕ್ಷರು ಯಾರಾಗಬಹುದು? ಈ ಪ್ರಶ್ನೆ ಕಳೆದ 2-3 ದಿನಗಳಿಂದ ಎಲ್ಲೆಡೆ ಕೇಳಿ ಬರ್ತಾ ಇತ್ತು. ಹಾಗೇನೆ ಏನು HK ಕುಮಾರಸ್ವಾಮಿಯವರು ಅಧ್ಯಕ್ಷರಾಗುತ್ತಾರೆ ಅನ್ನುವ ಮಾತು ಇತ್ತು, ಅದು ನಿಜ ಆಗಿದೆ. ದೇವೇಗೌಡರು ತಮ್ಮ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ. ಅದೇ ರೀತಿ ಮಧು ಬಂಗಾರಪ್ಪನವರಿಗೆ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರಿಗೂ ಸ್ಥಾನ ಕಲ್ಪಿಸಲಾಗಿದೆ. ಒಟ್ಟಾರೆಯಾಗಿ ಈ ಬದಲಾವಣೆಯಿಂದ ಯಾವ ಪರಿಣಾಮವೂ ಆಗುವ ಸಾಧ್ಯತೆ ಕಡಿಮೆ. ಯಾರಿಗೆ ಬೇಕು, ತಮಗೇನು ಬೇಕೋ, ಯಾರು ಬೇಕೋ ಅವ್ರು ನೇಮಿಸ್ಕೊಂಡಿದ್ದಾರೆ. ಅವ್ರಿಗೇನು ಅಧಿಕಾರ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾತ್ರ ಅಧಿಕಾರ ಇರುವುದು ನಿಜ. ಉಳಿದವರಿಗೆ ಗೊತ್ತಿಲ್ಲ, ಹೇಳೋದು ಕಷ್ಟ. JDS ರಾಜಕಾರಣ ಹಾಗೆ ತಾನೆ. ವಿಶ್ವನಾಥ್ ರಾಜೀನಾಮೆ ನೀಡಿ ಬಹಳ ದಿನಗಳ ಬಳಿಕ ಇದೀಗ JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ದೇವೇಗೌಡರ ಆಪ್ತ ಸಕಲೇಶಪುರ ಶಾಸಕ HK ಕುಮಾರಸ್ವಾಮಿ ನೇಮಕಗೊಂಡಿದ್ದಾರೆ. ಮಧು ಬಂಗಾರಪ್ಪ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ದೇವೇಗೌಡ ನೇಮಿಸಿದ್ದಾರೆ. ಮಾಜಿ ಸಚಿವ NM ನಬಿ ಹಾಗೂ ಶಾಸಕ ಗೋಪಾಲಯ್ಯ ಅವರನ್ನು ಪಕ್ಷದ ಹಿರಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಉಪಾಧ್ಯಕ್ಷರನ್ನಾಗಿ ಹನ್ನೂರು ಆರ್ ಮಂಜುನಾಥ್ ಅವರನ್ನು ನೇಮಿಸಲಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಲವಾರು ಹೆಸರುಗಳು ಕೇಳಿಬಂದಿದ್ದವು. YSV ದತ್ತ, ಮಧು ಬಂಗಾರಪ್ಪ ಅವರ ಹೆಸರು ಮುಂಚೂಣಿಯಲ್ಲಿದ್ದವು. ಶಾಸಕ HK ಕುಮಾರಸ್ವಾಮಿ ಅವರನ್ನು ನೇಮಿಸುವ ಪ್ರಸ್ತಾಪವಿರುವುದಾಗಿಯೂ ತಿಳಿದು ಬಂದಿತ್ತು. ಕಡೆಗೆ ಅವರ ಹೆಸರನ್ನೇ ಅಂತಿಮಗೊಳಿಸಲಾಗಿತ್ತು. ಇಂದು ಅಧಿಕೃತ ಆದೇಶ ಹೊರಬಿದ್ದಿದೆ. ಹೊಸ ಅಧ್ಯಕ್ಷರೆಂದು ಘೋಷಣೆಯಾದ ಬಳಿಕ HK ಕುಮಾರಸ್ವಾಮಿ ಅವರಿಗೆ ವಿಶ್ವನಾಥ್ ಅಧಿಕಾರ ಹಸ್ತಾಂತರ ಮಾಡಿದರು. JDS ಅಧ್ಯಕ್ಷರಾಗಿ 6 ತಿಂಗಳ ಹಿಂದಷ್ಟೇ ಅಧಿಕಾರ ವಹಿಸಿಕೊಂಡಿದ್ದ ವಿಶ್ವನಾಥ್ ರಾಜೀನಾಮೆ ಬಳಿಕ JDS ಸಾರಥ್ಯದ ಜವಾಬ್ದಾರಿ HK ಕುಮಾರಸ್ವಾಮಿ ಹೆಗಲಿಗೆ ಬಿದ್ದಿದೆ. ಸೋತು ಸುಣ್ಣವಾಗಿರುವ JDSಗೆ ಅವರು ಹೊಸ ಚೈತನ್ಯ ತುಂಬಲಿದ್ದಾರೆಂಬ ವಿಶ್ವಾಸ ದೇವೇಗೌಡ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜೀನಾಮೆಯನ್ನು ಹಿಂದಕ್ಕೆ ಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದವರು ರಾಹುಲ್ ಗಾಂಧಿ ಅವರು. ಅವರು ನಿನ್ನೆ ತಮ್ಮ ವಿದಾಯ ಪತ್ರವನ್ನು ಬರೆದರು. ಆ ವಿದಾಯ ಪತ್ರದಲ್ಲಿ ಏನೇನಿತ್ತು ಅಂತ ನಾವು ನಿನ್ನೆ ನೋಡಿದ್ವಿ, ಮಾತಾಡಿದ್ವಿ. ಈ ವಿದಾಯ ಪತ್ರದ ಅಗತ್ಯ ಇತ್ತ? ಇದರಲ್ಲಿ ಆತ್ಮವಿಮರ್ಶೆ, ಆತ್ಮಾವಲೋಕನ ಇತ್ತ, ಅಥವಾ ಬೇರೆಯವರ ಮೇಲೆ ಗೂಬೆ ಕೂಡಿಸುವ ಪ್ರಯತ್ನ ಇದಾಗಿತ್ತ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಏನಿದೆ ಅವರಲ್ಲಿ ಒಳಗಡೆ ಇರುವ ಹತಾಶೆ ಬಹುಮುಖ್ಯವಾಗಿ ಈ ಪತ್ರದಲ್ಲಿ ಕಾಡ್ತಾ ಇತ್ತು. ಹಾಗಿದ್ರೆ ಈ ಪತ್ರದಲ್ಲಿರುವುದೇನು? ಈ ವರದಿ ನೋಡಿ. ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಉನ್ನತಿಗೆ ಹೊಣೆಗಾರಿಕೆ ಅತ್ಯಂತ ನಿರ್ಣಾಯಕ. ಈ ಕಾರಣದಿಂದಾಗಿಯೇ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಪಕ್ಷದ ಅತ್ಯುನ್ನತ ಹುದ್ದೆಯಿಂದ ನಿರ್ಗಮಿಸುತ್ತಿರುವ ಸಂದರ್ಭದಲ್ಲಿ ಭಾವನಾತ್ಮಕ ಪತ್ರವೊಂದನ್ನು ಅವರು ಟ್ವೀಟ್ ಮಾಡಿದ್ದಾರೆ. 4 ಪುಟಗಳ ಈ ವಿದಾಯ ಪತ್ರದಲ್ಲಿ ಅವರು ಲೋಕಸಭೆ ಚುನಾವಣೆಯಲ್ಲಿನ ಪಕ್ಷದ ವೈಫಲ್ಯಕ್ಕೆ ಅಧ್ಯಕ್ಷನಾಗಿ ನಾನೇ ಜವಾಬ್ದಾರ ಎಂದಿದ್ದಾರೆ. ಪಕ್ಷವನ್ನು ಮರಳಿ ಕಟ್ಟಲು ಅತ್ಯಂತ ಕಠಿಣ ತೀರ್ಮಾನಗಳ ಅಗತ್ಯವಿದೆ ಮತ್ತು ಚುನಾವಣೆಯ ಸೋಲಿನ ಜವಾಬ್ದಾರಿಯನ್ನು ಹಲವು ನಾಯಕರು ಹೊರಬೇಕಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನನ್ನ ಹೋರಾಟ ರಾಜಕೀಯ ಅಧಿಕಾರಕ್ಕಾಗಿ ನಡೆದ ಸಾಮಾನ್ಯ ಕದನವಾಗಿರಲಿಲ್ಲ. ಬಿಜೆಪಿಯ ಬಗ್ಗೆ ನನಗೆ ದ್ವೇಷವಾಗಲಿ ಸಿಟ್ಟಾಗಲಿ ಇಲ್ಲ. ಆದರೆ ಅವರ ಆಲೋಚನೆಯ ಭಾರತವನ್ನು ನನ್ನ ರಕ್ತದ ಕಣಕಣವು ವಿರೋಧಿಸುತ್ತದೆ ಎಂದು ರಾಹುಲ್ ಬರೆದಿದ್ದಾರೆ. ಇದೇನು ಹೊಸ ಹೋರಾಟವಲ್ಲ. ಸಾವಿರಾರು ವರ್ಷಗಳಿಂದ ಇಂಥದ್ದೊಂದನ್ನು ವಿರೋಧಿಸಿಕೊಂಡೇ ಬಂದಿರುವ ನೆಲ ಇದು. ಅವರು ದ್ವೇಷವನ್ನು ಕಾಣುವಲ್ಲಿ ಪ್ರೀತಿಯನ್ನು, ಅವರು ಭಯವನ್ನು ಕಾಣುವಲ್ಲಿ ಆಪ್ತತೆಯನ್ನು ನಾನು ಕಾಣುತ್ತೇನೆ ಎಂದು ಹೇಳಿದ್ದಾರೆ. ಚುನಾವಣೆಯಲ್ಲಿನ ನಮ್ಮ ಹೋರಾಟ ಘನತೆಯದ್ದಾಗಿತ್ತು. ನಮ್ಮ ಪ್ರಚಾರ ಸಹೋದರತೆ, ಸಹಿಷ್ಣುತೆ ಮತ್ತು ಭಾರತದ ಎಲ್ಲ ಜನರು, ಧರ್ಮಗಳು, ಸಮುದಾಯದೆಡೆಗಿನ ಗೌರವವಾಗಿತ್ತು. ನಾನು ವೈಯಕ್ತಿಕವಾಗಿ ಮೋದಿ, RSS ಮತ್ತು ನಮ್ಮ ಅಸ್ತಿತ್ವವನ್ನೇ ವಶ ಮಾಡಿಕೊಂಡಿರುವ ಅಂತಹ ಸಂಸ್ಥೆಗಳ ವಿರುದ್ಧ ಹೋರಾಡಿದೆ ಎಂದು ಹೇಳಿದ್ದಾರೆ.
ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗೆ ಬೇಕಿರುವುದು ಸ್ವತಂತ್ರ ಮಾಧ್ಯಮ, ಸ್ವಾಯತ್ತ ನ್ಯಾಯಾಂಗ ಮತ್ತು ವಸ್ತುನಿಷ್ಠತೆ, ಅಲಿಪ್ತತೆಯಿಂದ ಕಾರ್ಯನಿರ್ವಹಿಸಬಲ್ಲ ಪಾರದರ್ಶಕ ಚುನಾವಣಾ ಆಯೋಗ ಎಂದು ಇಂದು ನಾವು ಕಾಣುತ್ತಿರುವ ಕರಾಳತೆಯ ಕುರಿತು ಕನ್ನಡಿಯೊಡ್ಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮ್ಮದು ಪಕ್ಷವೊಂದರ ವಿರುದ್ಧದ ಹೋರಾಟವಾಗಿರಲಿಲ್ಲ. ಬದಲಾಗಿ ಅದು ಇಡೀ ವ್ಯವಸ್ಥೆಯ ವಿರುದ್ಧದ ಮತ್ತು ವಿರೋಧಿಗಳನ್ನು ಹಣಿಯಲು ಯೋಜಿಸಿದ್ದ ಸಂಸ್ಥೆಗಳ ವಿರುದ್ಧದ ಹೋರಾಟವಾಗಿತ್ತು ಎಂದು ಪತ್ರದಲ್ಲಿ ರಾಹುಲ್ ವ್ಯಾಖ್ಯಾನಿಸಿದ್ದಾರೆ. ದೇಶದ ಸ್ವಾಯತ್ತ ಸಂಸ್ಥೆಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಆರ್ಎಸ್ಎಸ್ನ ಉದ್ದೇಶ ಪೂರ್ಣಗೊಂಡಿದೆ. ಪ್ರಜಾಪ್ರಭುತ್ವ ಮೂಲಭೂತವಾಗಿ ದುರ್ಬಲವಾಗಿದೆ. ಇದು ದೇಶಕ್ಕೆ ಅಪಾಯ ಕಾದಿರುವುದರ ಮುನ್ಸೂಚನೆ. ಭಾರತದ ಭವಿಷ್ಯದಲ್ಲಿ ಚುನಾವಣೆಗಳು ವಾಸ್ತವವಾಗಿ ಇಲ್ಲವಾಗಲಿದ್ದು ಕೇವಲ ಆಚರಣೆಯ ಸ್ವರೂಪಕ್ಕೆ ಇಳಿಯಲಿವೆ ಎಂಬ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಧಿಕಾರವನ್ನು ಹಿಡಿದಿಟ್ಟುಕೊಳ್ಳುವ ಆರ್ಎಸ್ಎಸ್ನ ಈ ನಡೆ ಊಹಿಸಲಿಕ್ಕಾಗದ ಮಟ್ಟದ ಹಿಂಸೆ ಮತ್ತು ನೋವಿಗೆ ಕಾರಣ. ಈ ದೇಶದ ರೈತರು, ನಿರುದ್ಯೋಗಿ ಯುವಜನತೆ, ಮಹಿಳೆಯರು, ಆದಿವಾಸಿಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು ನಲುಗಿ ಹೋಗುತ್ತಿದ್ದಾರೆ ಎಂದು ರಾಹುಲ್ ಖೇದ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲ ಸ್ವಾಯತ್ತ ಸಂಸ್ಥೆಗಳ ಮರುಗಳಿಕೆ ಮತ್ತು ಪುನರುಜ್ಜೀವನಕ್ಕೆ ದೇಶವೇ ಒಂದಾಗಿ ದುಡಿಯಬೇಕಿದೆ. ಇಂಥದ್ದೊಂದು ಪ್ರಕ್ರಿಯೆಗೆ ಸಾಧನವಾಗಿ ಕಾಂಗ್ರೆಸ್ ಪಕ್ಷ ನಿಲ್ಲಬೇಕಾಗಿದೆ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯು ಭಾರತದ ಜನರ ಧ್ವನಿಯನ್ನು ವ್ಯವಸ್ಥಿತವಾಗಿ ಅಡಗಿಸುತ್ತಿರುವ ಇಂದಿನ ಸಂದರ್ಭದಲ್ಲಿ ಆ ಧ್ವನಿಗಳನ್ನು ಉಳಿಸುವುದು ಕಾಂಗ್ರೆಸ್ ಪಕ್ಷದ ಕರ್ತವ್ಯವಾಗಿದೆ ಎಂದು ರಾಹುಲ್ ಹೇಳಿದ್ದಾರೆ. ಭಾರತ ಯಾವತ್ತೂ ಒಂದೇ ಧ್ವನಿಯನ್ನ ಹೊಂದಿರಲಿಲ್ಲ. ಅದು ಹಲವು ಸ್ವರಗಳ ಮೇಳ ಮತ್ತು ಅದೇ ನಿಜವಾದ ಭಾರತದ ಅಂತಃಸತ್ವ ಎಂದು ರಾಹುಲ್ ಬರೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲವೊಮ್ಮೆ ಅವರಿಗೆ ಹಾಸ್ಯ ಪ್ರಜ್ಞೆ ಕಡಿಮೆಯಾದರೂ ಕೂಡ ಕೆಲವೊಮ್ಮೆ ಹಾಸ್ಯ ಮಾಡಬಲ್ಲರು. ಅವನು ಮೈಸೂರಿನಲ್ಲಿ ನಡೆದ ಘಟನೆ, ಯಾರೋ ಒಬ್ಬ ಅಭಿಮಾನಿ ಬಂದಂತೆ, ಅವನೇನೋ ಹೇಳಿದಂತೆ, ಸಿದ್ದರಾಮಯ್ಯ ಅದಕ್ಕೇನೋ ಪ್ರತಿಕ್ರಿಯೆ ನೀಡಿದ್ರಂತೆ, ನಂತರ ಬೆನ್ನು ತಟ್ಟಿದ್ರಂತೆ, ಕೆನ್ನೆ ತಟ್ಟಿದ್ರಂತೆ. ಹೊಗಳಿಕೆ ಯಾರಿಗೆ ಬೇಕಾದರೂ ಸಂತೋಷ ಆಗುತ್ತೆ. ನಮ್ಮನ್ನು ಹೊಗಳಿದ್ರೆ ತುಂಬ ಸಂತೋಷ ಆಗುತ್ತೆ. ಸಿದ್ದರಾಮಯ್ಯ ಕೂಡ ಇದಕ್ಕೆ ಹೊರತಲ್ಲ. ಈ ಕುರಿತ ವರದಿ ಇದು. ಎವರ್ ಗ್ರೀನ್ ಹೀರೋ ಅಂದರೆ ನಡೆಯೋ ಮೂದೇವಿ ಅಂದ್ರಂತೆ. ಅರೆ ಇದೇನಿದು ಹೊಸಗಾದೇನಾ ಅಂತ ಕೇಳಬೇಡಿ. ದಿನ ಬೆಳಗಾದರೆ ಕಚ್ಚಾಟ ಕೆಸರೆರಚಾಟದಲ್ಲಿ ಸುದ್ದಿಯಾಗೋ ರಾಜಕಾರಣದ ಮಧ್ಯೆ ಕಂಡ ಒಂದು ಆಪ್ತತೆಯ ಕ್ಷಣದ ಝಲಕ್ಕಿದು. ಇದಾದದ್ದು ಮೈಸೂರಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಅಂತ ಹೊರಟಿದ್ರು ಸಿದ್ದರಾಮಯ್ಯ. ಅವರು ಹೋಟೆಲ್ನಿಂದ ಹೊರಬರುತ್ತಿದ್ದಾಗ ಅಭಿಮಾನಿಯೊಬ್ಬ ಎದುರಾಗಿ ನೀವು ಎವರ್ಗ್ರೀನ್ ಹೀರೋ ಅಂತ ಸಿದ್ದರಾಮಯ್ಯ ಬಗ್ಗೆ ಅಭಿಮಾನದಿಂದ ಹೇಳ್ತಾರೆ. ಅದಕ್ಕೆ ಅಷ್ಟೇ ಪ್ರೀತಿಯಿಂದಲೇ ರಿಯಾಕ್ಟ್ ಮಾಡಿದ ಸಿದ್ದರಾಮಯ್ಯ, ನಡೆಯೋ ಮೂದೇವಿ ಸಾಕು ಅಂದರು. ಅಷ್ಟಕ್ಕೆ ನಿಲ್ಲದೆ ಸಿದ್ದರಾಮಯ್ಯ ಆ ಅಭಿಮಾನಿಯ ಕೆನ್ನೆಯನ್ನೂ ಸವರಿ ಬಳಿಕ ಮುಂದೆ ಹೋದರು. ಮಹೇಂದ್ರ ಸಿಂಗ್ ಧೋನಿ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಎಂದು ಅಚ್ಚಳಿಯದ ಹೆಸರು. ಧೋನಿ ಎಲ್ಲ ರೀತಿಯ ಫಾರ್ಮೇಟ್ಗಳಲ್ಲಿ ಭಾರತಕ್ಕೆ ಟ್ರಾಫಿಯನ್ನು ತಂದುಕೊಟ್ಟವರು. ತಮ್ಮ ತಾಳ್ಮೆಯ ಆಟ, ತಾಳ್ಮೆಯ ಮನಸ್ಥಿತಿಯ ಮೂಲಕನೇ ಎಲ್ಲವನ್ನೂ ಗೆದ್ದವರು ಮಹೇಂದ್ರ ಸಿಂಗ್ ಧೋನಿ. ಬಹುಮಟ್ಟಿಗೆ ಈ ವಿಶ್ವಕಪ್ ಏನಿದೆ ಅವರ ಕ್ರಿಕೆಟ್ ಬದುಕಿನ ಕೊನೆಯ ಅಧ್ಯಾಯ. ಅವರು ವಿದಾಯ ಹೇಳಿ ಹೊರಡಲಿದ್ದಾರೆ. ಇದರೊಂದಿಗೆ ಭಾರತ ಕ್ರಿಕೆಟ್ ಇತಿಹಾಸದ ರಂಗು ರಂಗಿನ ಇನ್ನೊಂದು ಪುಟ ತಿರುವಿದಂತಾಗಿದೆ. ಈ ಸಲದ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಆಡಲಿರುವ ಕಡೆ ಪಂದ್ಯವು ಮಾಜಿ ನಾಯಕ ಎಂಎಸ್ ಧೋನಿಯ ಕಡೆ ಪಂದ್ಯವೂ ಆಗಲಿದೆಯೇ? ಇಂಥದ್ದೊಂದು ಪ್ರಶ್ನೆ ಎದ್ದಿದೆ. ವಿಶ್ವಕಪ್ ನಂತರ ಧೋನಿ ಮುಂದುವರಿಯುವ ಸಾಧ್ಯತೆ ಕಡಿಮೆ ಇದೆ ಎಂಬ ಸುದ್ದಿ ಇದೀಗ ಕ್ರಿಕೆಟ್ ಪ್ರಿಯರಲ್ಲಿ ಬೇಸರ ಮೂಡಿಸಿದೆ. ಇದೇ ವೇಳೆ ಧೋನಿ ಮನಸ್ಸಿನಲ್ಲಿ ಅಂಥದ್ದೊಂದು ನಿರ್ಧಾರ ನಿಜವಾಗಿಯೂ ಇದ್ದಿರುವುದೇ ಆಗಿದ್ದಲ್ಲಿ ವಿಶ್ವಕಪ್ ಫೈನಲ್ಗೆ ಭಾರತ ಪ್ರವೇಶಿಸಿದರೆ ಮತ್ತು ವಿಶ್ವಕಪ್ನು ಗೆಲ್ಲುವತ್ತ ಮುನ್ನಡೆದರೆ ಜುಲೈ 14ರಂದು ಲಾರ್ಡ್ಸ್ನಲ್ಲಿ ನಡೆಯಲಿರುವ ಪಂದ್ಯ ಭಾರತೀಯ ಕ್ರಿಕೆಟ್ನ ಲೆಜೆಂಡ್ಗಳಲ್ಲಿ ಒಬ್ಬರಾಗಿರುವ ಧೋನಿಗೆ ಘನತೆಯ ಬೀಳ್ಕೊಡುಗೆ ನೀಡಲು ಅತ್ಯಂತ ಸೂಕ್ತ ಸಂದರ್ಭವಾಗಲಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಐಸಿಸಿ ಕ್ರಿಕೆಟ್ ವಿಶ್ವಕಪ್ 2019ರ ನಂತರ ಕ್ರಿಕೆಟ್ ವೃತ್ತಿ ಬದುಕಿಗೆ ಧೋನಿ ವಿದಾಯ ಹೇಳಲಿದ್ದಾರೆ ಎಂಬ ಸುದ್ದಿ ದಟ್ಟವಾಗಿ ಹರಡಿದೆ. ಟೆಸ್ಟ್ ಕ್ರಿಕೆಟ್ನಿಂದಲೂ ಧೋನಿ ದಿಢೀರ್ ನಿವೃತ್ತಿ ಹೊಂದಿದ್ದರು. ಏಕದಿನ ಕ್ರಿಕೆಟ್ನಿಂದಲೂ ಅದೇ ರೀತಿ ನಿವೃತ್ತಿ ಹೊಂದುತ್ತಾರೆ ಎಂಬ ಸುದ್ದಿ 2015ರ ವಿಶ್ವಕಪ್ ಸಂದರ್ಭದಲ್ಲಿಯೂ ಹಬ್ಬಿತ್ತು. ಆದರೆ ಅಂತಹ ಊಹಾಪೋಹಗಳಿಗೆ ಧೋನಿಯೇ ಕಡೆಗೆ ತೆರೆ ಎಳೆದಿದ್ದರು. ಕೊಡುಗೆ ಕೊಟ್ಟವರು.
ಐಸಿಸಿಯ ವಿಶ್ವಕಪ್, ವಿಶ್ವ ಟಿ20 ಹಾಗೂ ಚಾಂಪಿಯನ್ ಟ್ರೋಫಿ ಗೆದ್ದಿರುವ ಏಕೈಕ ನಾಯಕ ಧೋನಿ. ಆದರೆ 2015ರ ವಿಶ್ವಕಪ್ ನಂತರ ಧೋನಿ ಸಾಧನೆಯನ್ನ ಮರೆತೇ ಬಿಟ್ಟವರಂತೆ ಅಭಿಮಾನಿಗಳಲ್ಲಿ ಹಲವರು ಪ್ರತಿಕ್ರಿಯಿಸಿದ್ದಿತ್ತು. ಧೋನಿ ಅವರನ್ನ ಆಡಲಾಗದವರು ಎಂಬಂತೆ ಕಂಡಿದ್ದಿತ್ತು. ಆದರೆ ಇಂತಹ ಎಲ್ಲ ಅತಿರೇಕಗಳಿಗೂ ಧೋನಿ ತಮ್ಮ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟಿದ್ರು. ಸತತವಾಗಿ ಉತ್ತಮ ಪ್ರದರ್ಶನ ನೀಡಿ ಏಕದಿನ ಕ್ರಿಕೆಟ್ ಅಲ್ಲದೆ ಟಿ20ಯಲ್ಲೂ ಮಿಂಚಿದ್ದ ಅವರು ತಮ್ಮನ್ನ ಟೀಕಿಸುವವರ ಬಾಯಿ ಮುಚ್ಚಿಸಿದ್ರು. ಈ ಸಲದ ವಿಶ್ವಕಪ್ನಲ್ಲಿ ಮತ್ತೆ ಧೋನಿ ಆಟದ ಬಗ್ಗೆ ಅಪಸ್ವರ ಕೇಳಿಬಂದಿದೆ. ಸಚಿನ್ ತೆಂಡೂಲ್ಕರ್, ಗಂಗೂಲಿ ಸೇರಿದಂತೆ ಮಾಜಿ ಕ್ರಿಕೆಟರ್ಗಳು ಧೋನಿ ಬ್ಯಾಟಿಂಗ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆಯೂ ಧೋನಿ ಹಲವು ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು ಬಳಸಿ ಆಡಿದ್ದಾರೆಂಬುದು ಅಷ್ಟೇ ನಿಜ. ಅವರ ಸಲಹೆಗಳು ಟೀಂ ಇಂಡಿಯಾವನ್ನ ಮುನ್ನಡೆಸಿದವು ಎಂಬುದು ಅಷ್ಟೇ ನಿಜ. ನಾಯಕ ಕೊಹ್ಲಿಯಂತೂ ಧೋನಿ ಸಲಹೆಗೆ ಪ್ರತಿ ಹಂತದಲ್ಲೂ ಪ್ರಾಮುಖ್ಯ ಕೊಟ್ಟೇ ತಂಡವನ್ನ ನಡೆಸಿದ್ದಾರೆಂಬುದನ್ನು ಗಮನಿಸಬಹುದು. ತಮ್ಮ ಆಟದ ಬಗೆಗೆ ದೊಡ್ಡದಾಗಿಯೇ ವ್ಯಕ್ತವಾಗಿರುವ ಅಪಸ್ವರಕ್ಕೆ ವಿದಾಯದ ನಿರ್ಧಾರ ಪ್ರಕಟಿಸುವ ಮೂಲಕ ಧೋನಿ ಘನತೆಯ ಉತ್ತರ ಕೊಡಲಿದ್ದಾರೆಯೇ ಎಂಬ ಅನುಮಾನ ಎದ್ದಿದೆ. ಧೋನಿಯ ತೀರ್ಮಾನವನ್ನು ಊಹಿಸುವುದು ಕಷ್ಟ. ಹಠಾತ್ ನಿರ್ಧಾರದ ಮೂಲಕ ಅವರು ಎಲ್ಲರಲ್ಲಿಯೂ ಅಚ್ಚರಿ ಮೂಡಿಸಲೂಬಹುದು. ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡಾಗ, ನಾಯಕತ್ವ ತೊರೆದಾಗ ಕೂಡ ಅದು ಅನಿರೀಕ್ಷಿತವೇ ಆಗಿತ್ತು ಎಂದು ಬಿಸಿಸಿಐನ ಹಿರಿಯ ಅಧಿಕಾರಿಯೊಬ್ಬರು ಹೇಳಿರುವುದು ವರದಿಯಾಗಿದೆ. ಬಿಸಿಸಿಐನ ಹೊಸ ಆಯ್ಕೆ ಸಮಿತಿ ರೂಪುಗೊಳ್ಳುವ ಹೊತ್ತಿಗೆ ತಂಡದಲ್ಲಿ ಧೋನಿ ಇರುವುದಿಲ್ಲ. ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ 2020ರ ಐಸಿಸಿ ವಿಶ್ವ ಟಿ20ಯಲ್ಲಿ ಆಡುವ ಭಾರತ ತಂಡ ಧೋನಿ ಇಲ್ಲದ ತಂಡವಾಗಿರುತ್ತದೆ ಎನ್ನಲಾಗಿದೆ. ಈಗ ಟೀಂ ಇಂಡಿಯಾ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಸೆಮಿಫೈನಲ್ ಪ್ರವೇಶಿಸಿದೆ. 7 ಪಂದ್ಯಗಳಿಂದ ಧೋನಿ 223 ರನ್ ಗಳಿಸಿದ್ದಾರೆ. 93 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. 2017ರ ಚಾಂಪಿಯನ್ಸ್ ಟ್ರೋಫಿ ನಂತರ 2019ರ ವಿಶ್ವಕಪ್ನಲ್ಲಿಯೂ ಧೋನಿ ಆಡುವುದು ಅಗತ್ಯ ಎಂದು ಬಿಸಿಸಿಐ ಮಹತ್ವದ ನಿರ್ಧಾರ ಕೈಗೊಂಡು ಅವರ ನಿವೃತ್ತಿಯನ್ನ ಮುಂದೂಡಿತ್ತು. ಈಗಲೂ ಯಾರೂ ಧೋನಿ ನಿವೃತ್ತಿಯನ್ನ ಕೇಳಿಲ್ಲ. ಆದರೆ ವಿಶ್ವಕಪ್ ನಂತರದ ಸಂದರ್ಭ ಅದಕ್ಕೆ ಸೂಕ್ತವಾಗಿರುವಂತಿದೆ ಎಂಬ ಅಭಿಪ್ರಾಯಗಳು ಕೇಳಿಬಂದಿದೆ. ಇದು ಶರವಣ ಭವನದ ಮಾಲೀಕರ ಕಥೆ. ಪ್ರಾಯಶಃ ನೀವು ಚೆನ್ನೈಗೆ ಹೋಗಿದ್ದರೆ, ನೀವು ವೆಜಿಟೇರಿಯನ್ ಆಗಿದ್ದರೆ ಒಂದಲ್ಲ ಒಂದು ಸಲ ಶರವಣ ಭವನಕ್ಕೆ ಭೇಟಿ ಕೊಡ್ತೀರಿ. ಅಲ್ಲಿ ಇಡ್ಲಿ, ದೋಸೆ ಅದರದ್ದೇ ಆದ ಖ್ಯಾತಿ ಇದೆ. ಆದರೆ ಇದನ್ನು ಕಟ್ಟಿದ ವ್ಯಕ್ತಿ ಅತಿ ಕೆಳ ಹಂತದಿಂದ ಮೇಲೆ ಬಂದು ಸಾಮ್ರಾಜ್ಯವನ್ನು ಕಟ್ಟಿ ವಿದೇಶಗಳಲ್ಲಿಯೂ 20ಕ್ಕಿಂತ ಹೆಚ್ಚು ಶಾಖೆಗಳನ್ನು ತೆರೆದು ವಿಜೃಂಭಿಸಿದವರು. ಆದರೆ ಮೋಹ ಅವರನ್ನು ಕಬಳಿಸಿತು. ಮೋಹದ ಜೊತೆಗೆ ಅವರ ಅಪರಾಧ ಜಗತ್ತಿನಲ್ಲಿ ತನ್ನ ಪ್ರೇಯಸಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವಳ ಗಂಡನನ್ನೇ ಹತ್ಯೆ ಮಾಡಿದ ನಿರ್ದಯಿ ಈತ. ಈಗ ಜೀವನ ಪೂರ್ತಿ ಅವರು ಜೈಲು ಕಂಬಿಯನ್ನು ಎಣಿಸಬೇಕಾಗಿದೆ. ಎಂಥ ದಾರಿದ್ರ್ಯದ ಸ್ಥಿತಿಯಲ್ಲಿರುವವನು ಅಸಾಧಾರಣ ಎತ್ತರಕ್ಕೆ ಏರಬಹುದು ಮತ್ತು ತನ್ನದೊಂದು ದೌರ್ಬಲ್ಯವನ್ನು ಗೆಲ್ಲಲಾರದ ಮನುಷ್ಯ ಎಷ್ಟೇ ಎತ್ತರದಲ್ಲಿದ್ದರೂ ಸರ್ವನಾಶವಾಗಿ ಬಿಡುತ್ತಾನೆ. ಈ ಎರಡಕ್ಕೂ ಉದಾಹರಣೆಯಾಗಿರುವವನು ಅದೊಬ್ಬನೇ ಎಂಬುದು ವಿಪರ್ಯಾಸವಾದರೂ ಕಟು ಸತ್ಯ. ಆತ ದೇಶ ವಿದೇಶಗಳಲ್ಲಿ ಹೆಸರಾಗಿರುವ ಹೋಟೆಲ್ ಸಮೂಹ ಸಂಸ್ಥೆ ಸರವಣ ಭವನದ ಮಾಲೀಕ ಪಿ ರಾಜಗೋಪಾಲ್. ಒಬ್ಬ ಹೆಣ್ಣಿಗಾಗಿ ಕೊಲೆಯಂಥ ಹೀನಕೃತ್ಯಕ್ಕೂ ಹೇಸದೆ ಅಪರಾಧ ಮಾಡಿದ ಆತ ಇನ್ನು 3 ದಿನಗಳಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆ ಅನುಭವಿಸಲು ಹೋಗುತ್ತಿದ್ದಾನೆ. ತನ್ನ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದವನ ಮಗಳ ಮೇಲೆ ಕಣ್ಣು ಹಾಕಿ ಕಡೆಗೆ ಅವಳ ಗಂಡನನ್ನೇ ಕೊಲ್ಲಿಸಿದ ಈತ ಕೋರ್ಟ್ ಆದೇಶದಂತೆ ಜುಲೈ 7ರಂದು ಪೊಲೀಸರಿಗೆ ಶರಣಾಗಬೇಕಿದೆ. 15 ವರ್ಷಗಳ ಹಿಂದೆ ನಡೆದ ಈ ಪ್ರಕರಣದಲ್ಲಿ ಆತನಿಗೆ ಮೊದಲು 10 ವರ್ಷ ಜೈಲು ಶಿಕ್ಷೆಯಾಗಿತ್ತು. ಅದನ್ನು ಪ್ರಶ್ನಿಸಿದಾಗ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆಯಾಯಿತು. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಎತ್ತಿ ಹಿಡಿಯಿತು. ಇನ್ನು ರಾಜಗೋಪಾಲ್ಗೆ ಜೈಲೇ ದಿಕ್ಕು. ತಮಿಳುನಾಡಿನ ಸಣ್ಣ ಹಳ್ಳಿಯೊಂದರ ಕೆಳಜಾತಿಯ ಕುಟುಂಬದಲ್ಲಿ ಹುಟ್ಟಿದ್ದ ರಾಜಗೋಪಾಲ್ ತಂದೆ ಈರುಳ್ಳಿ ಮಾರುತ್ತಿದ್ದರು. ಅದ್ಯಾವ ಹೊತ್ತಲ್ಲಿ ರಾಜಗೋಪಾಲ್ಗೆ ವೆಜ್ ಹೋಟೆಲ್ ಮಾಡುವ ಯೋಚನೆ ಬಂತು. 38 ವರ್ಷಗಳ ಹಿಂದೆ ಸಣ್ಣದಾಗಿ ಆರಂಭಿಸಿದ್ದ ಸರವಣ ಭವನ ದೋಸೆ, ಇಡ್ಲಿ, ವಡೆಗೆ ಮನೆ ಮಾತಾಗಿ ಹೋಯಿತು. ಅದೃಷ್ಟ ಅದೆಷ್ಟು ಬೇಗ ಕುಲಾಯಿಸಿತ್ತೆಂದರೆ ಅಮೆರಿಕ, ಗಲ್ಫ್, ಯುರೋಪ್, ಆಸ್ಟ್ರೇಲಿಯಾ ಸೇರಿ ಸರವಣ ಭವನದ 80 ಶಾಖೆಗಳು ವಿದೇಶಗಳಲ್ಲೂ ಇವೆ. ಬಿಳಿ ಪಂಚೆ, ಬಿಳಿ ಶರ್ಟು, ಹಣೆಯಲ್ಲಿ ಶ್ರೀಗಂಧದ ಪಟ್ಟಿಯೊಂದಿಗೆ ಕಾಣಿಸಿಕೊಳ್ಳುವ ರಾಜಗೋಪಾಲ್ ತನ್ನ ಸಿಬ್ಬಂದಿಯ ಪಾಲಿಗೆ ಅಣ್ಣಾಚ್ಚಿ ಅಂದರೆ ಅಣ್ಣ.
ಹೀಗೆ ಒಲಿದು ಬಂದ ಸಿರಿವಂತಿಕೆ ರಾಜಗೋಪಾಲ್ ಒಳಗೆ ಹೆಣ್ಣುಗಳ ಮೇಲೆ ಕಣ್ಣು ಬಿದ್ದಾಗ, ಆದರೆ ಆಕೆ ಒಪ್ಪಲಿಲ್ಲ. ಆಮೇಲೆ ಇದೇ ಹೋಟೆಲ್ ನೌಕರನೊಬ್ಬನನ್ನು ಆಕೆ ಮದುವೆಯಾದಾಗ ರಾಜಗೋಪಾಲ್ ಅಹಮ್ಮಿಗೆ ಕೊಡಲಿಪೆಟ್ಟು ಬಿದ್ದಿತ್ತು. ಅವಳನ್ನು ಪಡೆಯಲೇಬೇಕೆಂಬ ಈರ್ಷ್ಯೆ ಹುಟ್ಟಿತ್ತು. ಯಾವ ಬೆದರಿಕೆ ಪಟ್ಟುಗಳೂ ಫಲ ಕೊಡದೇ ಇದ್ದಾಗ ಅವಳ ಗಂಡನನ್ನು ಅಪಹರಿಸಿ ಕೊಲ್ಲಿಸಿಬಿಟ್ಟ. ಅಲ್ಲಿಗೆ ಬರೀ 3 ದಶಕಗಳಲ್ಲಿ ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದವನು ಪಾತಾಳಕ್ಕೆ ಕುಸಿದು ಬಿದ್ದಿದ್ದ. ತಾನು ಕಟ್ಟಿ ಬೆಳೆಸಿದ್ದ ಸಾಮ್ರಾಜ್ಯವನ್ನು ಬಿಟ್ಟು ಜೈಲಿನ ಕಡೆಗೆ ಹೊರಟು ನಿಂತವನಿಗೆ ಈಗ 71 ವರ್ಷ ವಯಸ್ಸು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಾಳೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ ಸುದ್ದಿಗಳೊಂದಿಗೆ. ನಮಸ್ಕಾರ, ಎಲ್ಲರಿಗೂ ಶುಭ ರಾತ್ರಿ.